ಊರಿನ ಹಸಿರು ಹೊಳಗಳ ಮಧ್ಯೆ ಶಂಕರಪ್ಪ ಎಂಬ ದೊಡ್ಡ ಜಮೀನುದಾರರ ಮನೆ ಇತ್ತು. ಅವರ ಬಳಿ 100 ಎಕರೆ ಜಮೀನು, 2 ಅಕ್ಕಿ ಮಿಲ್ಲು, ಟ್ರ್ಯಾಕ್ಟರ್ಗಳು, ದೊಡ್ಡ ಮನೆ, ಸಾಕಷ್ಟು ಹಣ ಎಲ್ಲವೂ ಇತ್ತು. ಶಂಕರಪ್ಪನ ಹೆಂಡತಿ ಲಕ್ಷ್ಮವ್ವ ತುಂಬ ಸಂಸ್ಕಾರವಾದ ಮಹಿಳೆ. ಇವರಿಗೆ ಒಬ್ಬಳೇ ಮಗಳು ಸೌಮ್ಯ. ನಗರದಲ್ಲಿ ಓದಿ ಬಂದಿದ್ದಳು. ಆದರೆ ಅವಳಿಗೆ ಅಹಂಕಾರ ಇರಲಿಲ್ಲ. ಗ್ರಾಮ, ಕೃಷಿ, ರೈತರ ಜೀವನ ಇವುಗಳ ಮೇಲೆ ಅವಳಿಗೆ ವಿಶೇಷ ಪ್ರೀತಿ. ಒಂದು ದಿನ ಲಕ್ಷ್ಮವ್ವ ಹೇಳಿದರು, ಸೌಮ್ಯ, ಈಗ ನಿನ್ನ ಮದುವೆ ಬಗ್ಗೆ ಯೋಚಿಸಬೇಕು. ಸೌಮ್ಯ ನಗುತ್ತಾ ಹೇಳಿದಳು, ಅಮ್ಮ, ನನಗೆ ಹಣವಂತ ಹುಡುಗ ಬೇಡ, ಒಳ್ಳೆಯ ಮನಸ್ಸಿನವನಾದರೆ ಸಾಕು ಎಂದಳು. ಆ ಮಾತು ಕೇಳಿ ಶಂಕರಪ್ಪ ನಗುತ್ತಾ ಹೇಳಿದರು, ಇವತ್ತಿನ ಕಾಲದಲ್ಲಿ ಒಳ್ಳೆಯ ಮನಸ್ಸು ಸಿಗೋದೇ ಕಷ್ಟ ಎಂದರು. ಆ ಮನೆಯಲ್ಲೇ ರಾಘವ ಎಂಬ ಯುವಕ ಕೆಲಸ ಮಾಡುತ್ತಿದ್ದ. ಅವನು ಅನಾಥ. ಬಾಲ್ಯದಿಂದಲೇ ಕಷ್ಟ ನೋಡಿ ಬೆಳೆದವನಾಗಿದ್ದ. ಅವನು ಮನೆ ಕೆಲಸ ಮಾಡುತ್ತಿದ್ದರೂ ಯಾರಿಗೂ ತಲೆಬಾಗುವ ಸ್ವಭಾವ ಇರಲಿಲ್ಲ. ತುಂಬ ಗೌರವದಿಂದ ಶಾಂತವಾಗಿ ನಡೆದುಕೊಳ್ಳುತ್ತಿದ್ದ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹಸುಗಳಿಗೆ ಆಹಾರ ಹಾಕುವುದು, ಹೊಲ ನೋಡಿಕೊಳ್ಳುವುದು, ನೀರಾವರಿ ವ್ಯವಸ್ಥೆ ಮಾಡುವುದು ಎಲ್ಲವೂ ರಾಘವನ ಕೆಲಸ. ಆದರೆ ರಾಘವನ ವಿಶೇಷತೆ ಏನು ಅಂದರೆ ಅವನಿಗೆ ಕೃಷಿ ಬಗ್ಗೆ ಅಪಾರ ಜ್ಞಾನ ಇತ್ತು. ಯಾವ ಬೀಜ ಯಾವ ಮಣ್ಣಿಗೆ ಸೂಕ್ತ, ಯಾವ ತಿಂಗಳಲ್ಲಿ ಯಾವ ಬೆಳೆ ಹಾಕಬೇಕು, ಎಷ್ಟು ನೀರು ಬೇಕು, ಹೆಚ್ಚು ಲಾಭ ಕೊಡುವ ಬೆಳೆ ಯಾವುದು, ಇವೆಲ್ಲ ರಾಘವನಿಗೆ ಚೆನ್ನಾಗಿ ಗೊತ್ತಿತ್ತು. ಒಮ್ಮೆ ಶಂಕರಪ್ಪನ ಹೊಲದಲ್ಲಿ ಬೆಳೆ ಒಣಗುತ್ತಿತ್ತು. ಎಲ್ಲ ಕಾರ್ಮಿಕರು ಹೆದರಿದರು. ಆಗ ರಾಘವ ಹೇಳಿದ, ಸರ್, ಇನ್ನು 2 ದಿನಗಳಲ್ಲಿ ಮಳೆ ಬರುತ್ತದೆ, ಈಗ ನೀರು ಬಿಡಬೇಡಿ ಎಂದನು. ಶಂಕರಪ್ಪನವರು ಅಚ್ಚರಿಯಾದರು. ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಾಗ, ಗಾಳಿಯ ದಿಕ್ಕು ಬದಲಾಗಿದೆ ಸರ್, ಹಕ್ಕಿಗಳು ಕೂಡ ಕಡಿಮೆ ಎತ್ತರದಲ್ಲಿ ಹಾರ್ತಿವೆ ಎಂದನು. 2 ದಿನಗಳ ನಂತರ ಭಾರೀ ಮಳೆ ಬಂತು. ಶಂಕರಪ್ಪನವರು ಮೊದಲ ಬಾರಿಗೆ ರಾಘವನನ್ನು ಬೇರೆ ದೃಷ್ಟಿಯಿಂದ ನೋಡಿದರು. ಸೌಮ್ಯ ಪ್ರತಿದಿನ ರಾಘವನ ಕೆಲಸ ನೋಡುತ್ತಿದ್ದಳು. ಅವನು ಎಂದಿಗೂ ಸುಳ್ಳು ಹೇಳುವುದಿಲ್ಲ, ಯಾರಿಗೂ ಕೆಟ್ಟ ಮಾತನಾಡುವುದಿಲ್ಲ, ಹಣದ ಆಸೆ ಇಲ್ಲ ಎಂದು ಗೊತ್ತಿತ್ತು. ಒಮ್ಮೆ ಮನೆಕೆಲಸದವರು ತಪ್ಪು ಮಾಡಿದರು. ಶಂಕರಪ್ಪನವರು ಕೋಪದಿಂದ ಎಲ್ಲರನ್ನೂ ಬೈಯಲು ಶುರು ಮಾಡಿದರು. ಆಗ ರಾಘವ ಮುಂದೆ ಬಂದು ಹೇಳಿದ, ಸರ್, ತಪ್ಪು ಅವರದಲ್ಲ, ನಾನು ಸರಿಯಾಗಿ ಹೇಳಿಲ್ಲ ಎಂದನು. ತಪ್ಪು ಅವನದ ಅಲ್ಲದೇ ಇದ್ದರೂ ಎಲ್ಲರಿಗಾಗಿ ತನ್ನದೇ ತಪ್ಪು ಎಂದನು. ಆ ದಿನ ಸೌಮ್ಯ ಮನಸ್ಸಿನಲ್ಲಿ ಒಂದು ಗೌರವ ಹುಟ್ಟಿತು. ಸೌಮ್ಯ ಮದುವೆಗಾಗಿ ದೊಡ್ಡ ದೊಡ್ಡ ಮನೆಗಳಿಂದ ವರರು ಬರತೊಡಗಿದರು. ಒಬ್ಬನು ದೊಡ್ಡ ಉದ್ಯಮಿ ಮಗ, ಇನ್ನೊಬ್ಬರು ವಿದೇಶದಲ್ಲಿ ಕೆಲಸ, ಮತ್ತೊಬ್ಬನು ರಾಜಕೀಯ ಕುಟುಂಬದವನು. ಆದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಸಮಸ್ಯೆ, ಅಹಂಕಾರ, ಹಣದ ಗರ್ವ, ಕೃಷಿಯ ಬಗ್ಗೆ ತಿರಸ್ಕಾರ ಇತ್ತು. ಇನ್ನೊಬ್ಬರು ಹೇಳಿದರು, ಗ್ರಾಮದಲ್ಲಿ ಯಾಕೆ ಉಳಿಯಬೇಕು, ಈ ಜಮೀನುಗಳನ್ನೆಲ್ಲ ಮಾರಿಬಿಡಿ ಎಂದರು. ಆ ಮಾತು ಕೇಳಿ ಸೌಮ್ಯ ಬೇಸರಪಟ್ಟಳು. ಆ ರಾತ್ರಿ ಅವಳು ಅಮ್ಮನ ಜೊತೆ ಮಾತನಾಡಿದಳು. ಅಮ್ಮ, ನಮ್ಮ ಹೊಲದ ಮಣ್ಣಿನ ಬೆಲೆ ಇವರಿಗೆ ಗೊತ್ತಿಲ್ಲ ಎಂದಳು. ಲಕ್ಷ್ಮವ್ವ ಕೇಳಿದರು, ಹಾಗಾದರೆ ನಿನಗೆ ಎಂಥ ಹುಡುಗ ಬೇಕು ಎಂದು. ಸೌಮ್ಯ ನಿಧಾನವಾಗಿ ಹೇಳಿದಳು, ಕಷ್ಟದ ಬೆಲೆ ಗೊತ್ತಿರುವ ಹುಡುಗ ಬೇಕು ಎಂದಳು. ಒಂದು ದಿನ ಶಂಕರಪ್ಪನವರು ರಾಘವನನ್ನು ಕರೆದು ಕೇಳಿದರು, ನಿನಗೆ ಓದುವ ಆಸೆ ಇರಲಿಲ್ವಾ ಎಂದು. ರಾಘವ ನಗುತ್ತಾ ಹೇಳಿದ, ಆಸೆ ಇತ್ತು ಸರ್, ಆದರೆ ಪರಿಸ್ಥಿತಿ ಅವಕಾಶ ಕೊಡಲಿಲ್ಲ ಎಂದು ತನ್ನ ಕತೆ ಹೇಳಿದ. ಬಾಲ್ಯದಲ್ಲಿ ತಂದೆ ಕೃಷಿ ಸಾಲದ ಒತ್ತಡದಿಂದ ಮೃತಪಟ್ಟರು. ಅಮ್ಮ ಅಸ್ವಸ್ಥರು. ಓದು ಮಧ್ಯದಲ್ಲೇ ನಿಂತಿತು. ಆದರೂ ಕೃಷಿಯನ್ನು ಬಿಟ್ಟಿಲ್ಲ. ಹಳ್ಳಿಯ ಹಿರಿಯ ರೈತರ ಬಳಿ ಕಲಿತುಕೊಂಡೆ. ಕೃಷಿ ಪುಸ್ತಕಗಳನ್ನು ಓದಿ ಪ್ರಯೋಗ ಮಾಡುತ್ತಿದ್ದೆ ಎಂದನು. ಆ ಮಾತುಗಳನ್ನು ಕೇಳಿ ಶಂಕರಪ್ಪನ ಕಣ್ಣು ತುಂಬಿತು. ಆ ರಾತ್ರಿ ಶಂಕರಪ್ಪನವರು ತಮ್ಮ ಹೆಂಡತಿ ಲಕ್ಷ್ಮಮ್ಮನವರಿಗೆ ಹೇಳಿದರು, ನಮ್ಮ ಮಗಳಿಗೆ ಬೇಕಾದ ಗುಣಗಳೆಲ್ಲವೂ ರಾಘವನಲ್ಲಿದೆ ಎಂದರು. ಕೆಲವು ದಿನಗಳ ನಂತರ ಶಂಕರಪ್ಪನವರು ಸೌಮ್ಯಾಳನ್ನು ಕರೆದು ಕೇಳಿದರು, ನಿನಗೆ ರಾಘವನ ಬಗ್ಗೆ ಏನನಿಸುತ್ತದೆ ಎಂದರು. ಸೌಮ್ಯ ನಾಚುತ್ತಾ ಹೇಳಿದಳು, ಅವನು ಒಳ್ಳೆಯವನು ಅಪ್ಪ. ಶಂಕರಪ್ಪನವರು ಅವನ ಜೊತೆ ಜೀವನ ನಡೆಸಬಹುದು ಅನಿಸುತ್ತಾ ಎಂದು ಕೇಳಿದಾಗ ಸೌಮ್ಯ ಮೌನವಾಗಿದ್ದಳು. ಆ ಮೌನವೇ ಉತ್ತರವಾಗಿತ್ತು. ಆದರೆ ಈ ವಿಷಯ ಗ್ರಾಮಕ್ಕೆ ತಿಳಿದಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಅಯ್ಯೋ,
ಕೋಟಿ ಆಸ್ತಿ ಇದ್ದವರು ಮನೆ ಕೆಲಸದವನಿಗೆ ಮಗಳನ್ನು ಕೊಡ್ತಾರಂತೆ. ಇದು ಕುಟುಂಬದ ಮಾನ ಹಾಳಾಗುತ್ತದೆ ಎಂದು ಗ್ರಾಮಸ್ಥರಲ್ಲಿ ಮಾತಿನ ಮಳೆ. ಆದರೆ ಶಂಕರಪ್ಪನವರು ದೃಢವಾಗಿ ಹೇಳಿದರು, ಹಣದಿಂದ ಮನುಷ್ಯ ದೊಡ್ಡವನಾಗುವುದಿಲ್ಲ, ಗುಣದಿಂದ ದೊಡ್ಡವನಾಗುತ್ತಾನೆ ಎಂದು. ಮದುವೆ ಸರಳವಾಗಿ ನಡೆಯಿತು. ಯಾವ ದೊಡ್ಡ ಖರ್ಚು ಇಲ್ಲ, ಯಾವ ಪ್ರದರ್ಶನವೂ ಇಲ್ಲ. ರಾಘವ ಮದುವೆ ದಿನ ಶಂಕರಪ್ಪನ ಕಾಲಿಗೆ ಬಿದ್ದು ಹೇಳಿದ, ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದೀರಿ, ನಿಮ್ಮ ಗೌರವ ಉಳಿಸುತ್ತೇನೆ ಎಂದನು. ಶಂಕರಪ್ಪನವರು ಕಣ್ಣೀರಿಟ್ಟರು. ಮದುವೆಯ ನಂತರ ರಾಘವ ಮನೆ ಅಳಿಯನಾಗಿ ಅಲ್ಲೇ ಉಳಿದ. ಆದರೆ ಅವನು ಸೌಕರ್ಯದ ಜೀವನ ಆಯ್ಕೆ ಮಾಡಲಿಲ್ಲ. ಬೆಳಿಗ್ಗೆ ಹೊಲಕ್ಕೆ ಹೋಗುತ್ತಿದ್ದ, ಕಾರ್ಮಿಕರ ಜೊತೆ ಕೆಲಸ ಮಾಡುತ್ತಿದ್ದ, ಮಣ್ಣಿನಲ್ಲಿ ಕಾಲಿಟ್ಟು ದುಡಿಯುತ್ತಿದ್ದ. ಒಮ್ಮೆ ಸೌಮ್ಯ ಕೇಳಿದಳು, ನೀವು ಈಗ ಮನೆಯ ಅಳಿಯ, ಯಾಕೆ ಇಷ್ಟು ಕಷ್ಟಪಡುತ್ತೀರಾ ಎಂದಳು. ರಾಘವ ನಗುತ್ತಾ ಹೇಳಿದ, ಮಣ್ಣಿಗೆ ಬೆವರು ಬಿದ್ದರೆ ಮಾತ್ರ ಭೂಮಿ ಫಲ ಕೊಡುತ್ತದೆ ಎಂದನು. ರಾಘವ ಹೊಸ ಪ್ರಯೋಗ ಮಾಡುತ್ತಿದ್ದ. ಡ್ರಿಪ್ ಇರಿಗೇಷನ್, ಮಿಶ್ರ ಬೆಳೆ ಪದ್ಧತಿ, ಹಣ್ಣುಗಳ ತೋಟ, ಹಾಲು ಉತ್ಪಾದನೆ, ನೇರ ಮಾರುಕಟ್ಟೆಗೆ ಮಾರಾಟ ಮಾಡುತ್ತಿದ್ದ. ಗ್ರಾಮದವರು ಮೊದಲು ನಕ್ಕರು. ಪುಸ್ತಕ ಓದಿ ಕೃಷಿ ಮಾಡಿ ಏನು ಆಗುತ್ತದೆ ಎನ್ನುತ್ತಿದ್ದರು. ಆದರೆ 1 ವರ್ಷದಲ್ಲೇ ಫಲ ಕಾಣಿಸಿತು. ಹಿಂದೆ ನಷ್ಟದಲ್ಲಿದ್ದ ಜಮೀನು ಈಗ ಭಾರೀ ಲಾಭ ಕೊಡತೊಡಗಿತು. ನಗರದಿಂದ ಜನ ಬಂದು ಹೊಲ ನೋಡತೊಡಗಿದರು. ಕೃಷಿ ಅಧಿಕಾರಿಗಳು ಭೇಟಿ ನೀಡಿದರು. ರಾಘವ ಹೆಸರಾಗತೊಡಗಿದ. 1 ವರ್ಷ ಭಾರೀ ಬರ ಬಂತು. ಎಲ್ಲ ರೈತರು ಕಂಗಾಲಾದರು. ಆದರೆ ರಾಘವ ನೀರಿನ ಸಂಗ್ರಹಣೆ ಮಾಡಿ ಇಟ್ಟಿದ್ದ. ಮಳೆ ನೀರು ಉಳಿಸುವ ಕೊಳ ನಿರ್ಮಿಸಿದ್ದ. ಅವನ ಬೆಳೆ ಉಳಿಯಿತು. ಆಗ ಗ್ರಾಮದ ಜನರು ರಾಘವನ ಬಳಿ ಬಂದರು. ಇದೆಲ್ಲ ಹೇಗೆ ಸಾಧ್ಯ, ನಮಗೂ ತಿಳಿಸಿ ಎಂದರು. ರಾಘವ ಯಾರನ್ನೂ ತಿರಸ್ಕರಿಸಲಿಲ್ಲ. ಎಲ್ಲರಿಗೂ ಉಚಿತವಾಗಿ ತಿಳಿಸಿದ. ಕೆಲವೇ ವರ್ಷದಲ್ಲಿ ರಾಘವ ರಾಜ್ಯದ ಮಾದರಿ ರೈತನಾದ. ಅವನು ಅಕ್ಕಿ ಬ್ರ್ಯಾಂಡ್ ಆರಂಭಿಸಿದ, ಹಾಲು ಉತ್ಪಾದನಾ ಘಟಕ ತೆರೆದ, ಕೃಷಿ ತರಬೇತಿ ಕೇಂದ್ರ ನಿರ್ಮಿಸಿದ, 100 ಜನರಿಗೆ ಉದ್ಯೋಗ ನೀಡಿದ. ಹಿಂದೆ ಮನೆ ಕೆಲಸ ಮಾಡುತ್ತಿದ್ದವನು ಈಗ ಕೋಟ್ಯಾಧೀಶ್ವರ. ಆದರೆ ಅವನಲ್ಲಿ ಅಹಂಕಾರ ಬರಲಿಲ್ಲ. ಒಂದು ದಿನ ಪತ್ರಕರ್ತ ಕೇಳಿದ, ನಿಮ್ಮ ಯಶಸ್ಸಿನ ರಹಸ್ಯ ಏನು ಎಂದಾಗ ರಾಘವ ನಗುತ್ತಾ ಹೇಳಿದ, ನನ್ನನ್ನು ಕೆಲಸದವನಂತೆ ನೋಡದೆ ಮನುಷ್ಯರಂತೆ ನೋಡಿದ ಕುಟುಂಬ ಎಂದನು. ಹಿಂದೆ ಟೀಕೆ ಮಾಡಿದ್ದ ಗ್ರಾಮಸ್ಥರು ಈಗ ಪ್ರಶಂಸಿಸುತ್ತಿದ್ದರು. ಶಂಕರಪ್ಪನವರು ಸರಿಯಾದ ನಿರ್ಧಾರ ತೆಗೆದುಕೊಂಡರು. ಗುಣ ನೋಡಿದ ಮದುವೆ ಎಂದಿಗೂ ತಪ್ಪಾಗೋದಿಲ್ಲ ಎಂದಾಗ ಸೌಮ್ಯ ಹೆಮ್ಮೆಯಿಂದ ರಾಘವನನ್ನು ನೋಡುತ್ತಿದ್ದಳು. ಶಂಕರಪ್ಪನವರು ಮನಸ್ಸಿನಲ್ಲೇ ನಗುತ್ತಾ, ನಾನು ಆಸ್ತಿ ಮಗಳಿಗೆ ಕೊಡಬಹುದು, ಆದರೆ ಮೌಲ್ಯಗಳಿರುವ ಗಂಡನನ್ನು ಹುಡುಕಿಕೊಡುವುದು ಮುಖ್ಯ ಎಂದರು. ರಾಘವ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದ. ಸಾವಿರಾರು ರೈತರು ಎದುರು ಕುಳಿತಿದ್ದರು. ರಾಘವ ಹೇಳಿದ, ಕೆಲಸ ಚಿಕ್ಕದು ದೊಡ್ಡದು ಅನ್ನೋದೇ ಇಲ್ಲ. ಮನಸ್ಸು ಚಿಕ್ಕದಾದರೆ ಮಾತ್ರ ಮನುಷ್ಯ ಚಿಕ್ಕವನಾಗುತ್ತಾನೆ. ಕೃಷಿ ಅಂದರೆ ಕೇವಲ ಉದ್ಯೋಗ ಅಲ್ಲ, ಅದು ಜೀವನ. ಹಣವಂತನಾಗುವುದು ದೊಡ್ಡ ವಿಷಯ ಅಲ್ಲ, ಒಳ್ಳೆಯ ಮನುಷ್ಯನಾಗುವುದೇ ದೊಡ್ಡದು ಎಂದನು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಸೌಮ್ಯ ಕಣ್ಣೀರಿನಿಂದ ನಗುತ್ತಿದ್ದಳು. ಶಂಕರಪ್ಪ ಮತ್ತು ಲಕ್ಷ್ಮವ್ವನವರು ದೇವರಿಗೆ ಧನ್ಯವಾದ ಹೇಳಿದರು. ಹಣ, ಆಸ್ತಿ, ಹುದ್ದೆ ಇವು ಶಾಶ್ವತವಲ್ಲ. ಒಳ್ಳೆಯ ಗುಣ ಮತ್ತು ಪರಿಶ್ರಮ ಜೀವನವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಕೃಷಿ ಗೌರವದ ವೃತ್ತಿ. ಮನುಷ್ಯನ ಮೌಲ್ಯ ಅವನ ಹೃದಯದಲ್ಲಿ ಇರುತ್ತದೆ, ಅವನ ಸ್ಥಾನಮಾನದಲ್ಲಿ ಅಲ್ಲ. ಸರಿಯಾದ ವ್ಯಕ್ತಿಗೆ ಅವಕಾಶ ಸಿಕ್ಕರೆ ಜೀವನವೇ ಬದಲಾಗುತ್ತದೆ. ಒಬ್ಬ ಮನೆ ಕೆಲಸದವನನ್ನು ಸಮಾಜ ಕಡಿಮೆ ಕಂಡರೂ ಅವನೊಳಗಿನ ಪ್ರತಿಭೆಯನ್ನು ಗುರುತಿಸಿದ ಕುಟುಂಬ ಅವನ ಬದುಕನ್ನೇ ಬದಲಿಸಿತು. ನಂಬಿಕೆಯನ್ನು ದುರುಪಯೋಗ ಮಾಡದೆ ಶ್ರಮದಿಂದ ಸಮಾಜಕ್ಕೆ ಮಾದರಿಯಾದ. ಈ ಕತೆ ನಿಮಗೆ ಹೇಳುವುದೇನೆಂದರೆ, ಮನುಷ್ಯನನ್ನು ಅವನ ಪರಿಸ್ಥಿತಿಯಿಂದ ಅಳೆಯಬೇಡಿ, ಅವನ ಗುಣದಿಂದ ಅಳೆಯಿರಿ. ಈ ಕತೆ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.